ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ 2026 ನೋಟಿಫಿಕೇಶನ್. ಹೌದು ಸ್ನೇಹಿತರೆ, ಏನು ಕಂದಾಯ ಇಲಾಖೆಯಿಂದ 2026 ಒಂದು ಅಪ್ಕಮಿಂಗ್ ನೋಟಿಫಿಕೇಶನ್ ಇದು ಆಗಿರಲಿದೆ. ಒಟ್ಟು ಇಲ್ಲಿ 572 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಏನು ಗ್ರಾಮ ಲೆಕ್ಕ ಅಧಿಕಾರಿ ಅನ್ನೋ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅದರಲ್ಲಿ ಇರ್ತಕ್ಕಂಥ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಹೇಳ್ತೀರಿ, ಅಂದರೆ ಗ್ರಾಮ ಲೆಕ್ಕ ಅಧಿಕಾರಿ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಈ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ 572 ಹುದ್ದೆಗಳು. ಹಾಗಾದರೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳ ಅರ್ಜಿಗಳನ್ನು ಕರೆದಿದ್ದಾರೆ, ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸಿದರೆ ನೀವು ಒಂದು ಸೇಫ್ ಝೋನಲ್ಲಿ ನೀವು ಇರ್ತೀರಿ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ, ಗಮನಿಸಿ. ಸ್ನೇಹಿತರೆ, ತಾವುಗಳಲ್ಲಿ ಗಮನಿಸಬಹುದಾಗಿದೆ, ವಿಲೇಜ್ ಮತ್ತು ಅಕೌಂಟೆಂಟ್ ವೇಕೆನ್ಸಿ ಏನಿದಾವೆ ಅಂದರೆ ಗ್ರಾಮ ಲೆಕ್ಕ ಅಧಿಕಾರಿ ಏನು ಹುದ್ದೆಗಳಿದ್ದಾವೆ, ಆ ಗ್ರಾಮ ಲೆಕ್ಕ ಅಧಿಕಾರಿಗಳ ಹುದ್ದೆಗಳ ಒಂದು ಸಂಖ್ಯೆ ನೋಡೋದಾದರೆ ನೋಡಿ, ಯಾವ ಒಂದು ಜಿಲ್ಲೆ ಹೆಸರು ಹೇಳ್ತಾ ಇದ್ದೀನಿ ಆ ಜಿಲ್ಲೆಗೆ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಕೂಡ ನಾನಿಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಓಕೆ, ಸೊ ಹಾಗಾದರೆ ನೀವು ಇಲ್ಲಿ ಯಾವ ಒಂದು ಜಿಲ್ಲೆಗೆ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ, ಹಾಗಾದರೆ ನಿಮ್ಮ ಒಂದು ಯಾವ ಜಿಲ್ಲೆಯಲ್ಲಿ ಆಗಿರ್ತೀರಿ ಆ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆಗಳೆಂಬುದನ್ನು ಕೂಲಂಕಷವಾಗಿ ನಾನಿಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ, ಗಮನಿಸಿ. ನೋಡಿ, ಮೊದಲನೇದಾಗಿ ಏನಪ್ಪ ಅಂದರೆ ಬೆಳಗಾವಿ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆ ಕರೆದಿದ್ದಾರಪ್ಪ ಅಂದರೆ 48 ಹುದ್ದೆಗಳು. ತುಮಕೂರು ಜಿಲ್ಲೆಗೆ ಎಷ್ಟು ಕರೆದಿದ್ದಾರಪ್ಪ ಅಂದರೆ 50 ಹುದ್ದೆಗಳು. ಮಂಡ್ಯಕ್ಕೆ ಎಷ್ಟು ಕರೆದಿದ್ದಾರೆ? 50 ಹುದ್ದೆಗಳು. ಮೈಸೂರು ನಗರಕ್ಕೆ 45. ದಕ್ಷಿಣ ಕನ್ನಡಕ್ಕೆ ಕರೆದಿರ್ತಕ್ಕಂಥದ್ದು 37 ಹುದ್ದೆಗಳು. ಹಾಸನ ಜಿಲ್ಲೆಗೆ ಕರೆದಿರ್ತಕ್ಕಂಥದ್ದು 35 ಹುದ್ದೆಗಳು. ಕಲಬುರಗಿ ನಗರಕ್ಕೆ ಕರೆದಿರ್ತಕ್ಕಂಥ 35 ಹುದ್ದೆಗಳು. ಚಾಮರಾಜನಗರ ಕರೆದಿರ್ತಕ್ಕಂಥದ್ದು 31 ಹುದ್ದೆಗಳು. ಅದೇ ರೀತಿ ಬೆಂಗಳೂರು ದಕ್ಷಿಣ ರಾಮನಗರ ಸೇರಿದಂತೆ 30 ಹುದ್ದೆಗಳು. ಬೆಂಗಳೂರು ಗ್ರಾಮಾಂತರಿಗೆ ಇಲ್ಲಿ 29 ಹುದ್ದೆಗಳು. ಕೋಲಾರಕ್ಕೆ ಕರೆದಿರ್ತಕ್ಕಂಥದ್ದು 22 ಹುದ್ದೆಗಳು. ಅದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟು? 21. ಮತ್ತು ಬೆಂಗಳೂರು ನಗರಕ್ಕೆ ಕರೆದಿರ್ತಕ್ಕಂಥ 20 ಹುದ್ದೆಗಳು. ಶಿವಮೊಗ್ಗಕ್ಕೆ ಕರೆದಿರ್ತಕ್ಕಂಥದ್ದು 18 ಹುದ್ದೆಗಳು. ಬಾಗಲಕೋಟೆಗೆ ಕರೆದಿರ್ತಕ್ಕಂಥದ್ದು 16 ಹುದ್ದೆಗಳು. ಬೀದರ್ ನಗರಕ್ಕೆ ಕರೆದಿರ್ತಕ್ಕಂಥದ್ದು 16 ಹುದ್ದೆಗಳು. ಚಿತ್ರದುರ್ಗಕ್ಕೆ ಕರೆದಿರ್ತಕ್ಕಂಥದ್ದು 15 ಹುದ್ದೆಗಳು. ಹಾವೇರಿಗೆ ಕರೆದಿರ್ತಕ್ಕಂಥದ್ದು 15 ಹುದ್ದೆಗಳು. ಗದಗ ಜಿಲ್ಲೆಗೆ ಕರೆದಿರ್ತಕ್ಕಂಥದ್ದು 14 ಹುದ್ದೆಗಳು. ಉಡುಪಿ ಜಿಲ್ಲೆಗೆ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದರೆ 10 ಹುದ್ದೆಗಳು. ಚಿಕ್ಕಮಗಳೂರಿಗೆ ಕರೆದಿರ್ತಕ್ಕಂಥದ್ದು 10 ಹುದ್ದೆಗಳು. ರಾಯಚೂರು ಜಿಲ್ಲೆಗೆ ಕರೆದಿರ್ತಕ್ಕಂಥದ್ದು 5 ಹುದ್ದೆಗಳು. ಒಟ್ಟಾರೆಯಾಗಿ ಕರ್ನಾಟಕದಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳು 572 ಹುದ್ದೆಗಳು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದೆ 572 ಹುದ್ದೆಗಳಿದ್ದಾವೆ. ಈ ಹುದ್ದೆಗೆ ಅನುಗುಣವಾಗಿ ಅತಿ ಹೆಚ್ಚು ಯಾವ ಒಂದು ಜಿಲ್ಲೆಗೆ ಕರೆದಿದ್ದಾರೆ ವೇಕೆನ್ಸಿಗಳಂತ ನಾವು ನೋಡೋದಾದರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಓಕೆ, ಸೊ ಇದರಲ್ಲಿ ಅತಿ ಹೆಚ್ಚು ಯಾವ ಒಂದು ಜಿಲ್ಲೆಗೆ ವೇಕೆನ್ಸಿ ಕರೆದಿದ್ದಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವಿಲ್ಲಿ ತುಮಕೂರು ಜಿಲ್ಲೆಗೆ ಅತಿ ಹೆಚ್ಚು ಕರೆದಿರ್ತಕ್ಕಂಥ 50 ಹುದ್ದೆಗಳು ಮತ್ತು ಮಂಡ್ಯಗೆ ಕರೆದಿರ್ತಕ್ಕಂಥ 50 ಹುದ್ದೆಗಳು. ಇದಾದ ನಂತರ ಬರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಓಕೆ, ಇದಾದ ನಂತರ ಮತ್ತೆ ಮೈಸೂರು ಜಿಲ್ಲೆ ಆದ ನಂತರ ದಕ್ಷಿಣ ಕನ್ನಡಕ್ಕೆ ಇರ್ತಕ್ಕಂಥದ್ದು. ಇದಾದ ನಂತರ ಹಾಸನ ಮತ್ತು ಕಲಬುರಗಿ ಕರೆದಿರ್ತಕ್ಕಂಥ 35 ಹುದ್ದೆಗಳು. ಇದಾದ ನಂತರ ಬರ್ತಕ್ಕಂಥದ್ದು ರಾಮನಗರ ಮತ್ತು ಬೆಂಗಳೂರು ದಕ್ಷಿಣ ರಾಮನಗರ ಏನಿದೆ ನೋಡಿ. ನಾನು ನಿಮಗೇನು ಹೇಳ್ತಾ ಇದ್ದೆ, ಇಷ್ಟು ಒಂದು ಏನು ಜಿಲ್ಲೆಗಳಿದ್ದಾವೆ, ಇಷ್ಟು ಒಂದು ಜಿಲ್ಲೆಗೆ ಯಾವ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆಗಳು ಅಂದರೆ ಇದು ಕರ್ನಾಟಕದಲ್ಲೇ ಅತಿ ಹೆಚ್ಚು ವೇಕೆನ್ಸಿಗಳು ಕರೆದಿರ್ತಕ್ಕಂಥ ಇಷ್ಟು ಒಂದು ಜಿಲ್ಲೆಗಳ ಒಂದು ಹೆಸರು ಇರಲಿದೆ ಸ್ನೇಹಿತರೆ. ಅಂತ ಹೇಳಿದ್ರೆ ನಾವು ಇದರಲ್ಲಿ 3 ಥರದ ನಾವು ಕೆಟಗರಿಯನ್ನು ಮಾಡೋಣ. ಓಕೆ, ಸೊ 3 ಥರ ಕೆಟಗರಿ ಯಾವುದಪ್ಪ ಅಂತಂದರೆ ತಾವುಗಳಲ್ಲಿ ಗಮನಿಸಬಹುದಾಗಿದೆ. ಓಕೆ, ಸೊ ಇಲ್ಲಿ ನೋಡಿ. ಓಕೆ, 50 ಅಂದರೆ 50ರಿಂದ 40 ಮೇಲ್ಪಟ್ಟಿರ್ತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂದರೆ ಬೆಳಗಾವಿ ಇರ್ಬೋದು, ತುಮಕೂರು, ಮಂಡ್ಯ, ಮೈಸೂರು. ಮತ್ತು 40ರಿಂದ 30ರವರೆಗೆ ಕರೆದಿರ್ತಕ್ಕಂಥ ಒಂದು ಜಿಲ್ಲೆಗಳು ಯಾವಪ್ಪ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಹಾಸನ, ಕಲಬುರಗಿ, ಚಾಮರಾಜನಗರ ಮತ್ತು ಬೆಂಗಳೂರು ರಾಮನಗರ. ಇಷ್ಟು ಒಂದು ಜಿಲ್ಲೆಗೆ ಇದು ಫಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದಾಗಿದೆ. ಓಕೆ, ಸೊ ಇದು ಕರೆದಿರ್ತಕ್ಕಂಥ ನಮಗೆ
ಫಸ್ಟ್ ಸ್ಪೇಸು ಅಂದರೆ ಫಸ್ಟ್ ಸ್ಟೇಜ್. ಓಕೆ, ಸೊ ಇದು ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಸೆಕೆಂಡ್ ಸ್ಟೇಜು. ಓಕೆ, ಈ ಒಂದು ಸೆಕೆಂಡ್ ಸ್ಟೇಜ್ಗೆ ಇರ್ತಕ್ಕಂಥ ವೇಕೆನ್ಸಿಗಳು. ಓಕೆ, ಸೊ ಇದು ಮುಂದೆ ಬರ್ತಕ್ಕಂಥ ಥರ್ಡ್ ಮತ್ತು ಫೋರ್ತ್ ಇರ್ತಕ್ಕಂಥದ್ದು ಅದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಗರ ಏನಿದ್ದಾವೆ ಇವೆಲ್ಲವೂ ಕೂಡ ಏನಿದೆ ಅಲ್ಲಿ ಥರ್ಡ್ ಪ್ಲೇಸ್ ಬರ್ತಕ್ಕಂಥ ಅಂದರೆ ಕಮ್ಮಿ ಇರ್ತಕ್ಕಂಥ ವೇಕೆನ್ಸಿಗಳು. ಹಾಗಾದರೆ ನೀವು ಇಲ್ಲಿ ಗಮನ ಇಟ್ಟು ನೋಡಬೇಕಾಗತ್ತೆ, ನೀವು ಅರ್ಜಿಗೆ ಸಲ್ಲಿಸಬೇಕಾದ್ರೆ ಯಾವ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆ ಕರೆದಿದ್ದಾರೆ, ನೀವು ಯಾವ ಒಂದು ಜಿಲ್ಲೆಗೆ ಮತ್ತು ಕೆಟಗರಿ ವೈಸ್ ವೇಕೆನ್ಸಿ ಇದಾವ ಇಲ್ಲ ಎಂಬುದನ್ನು ಕನ್ಫರ್ಮ್ ಮಾಡಿಬಿಟ್ಟು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಅದೇ ರೀತಿ ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಏನು 572 ಹುದ್ದೆಗಳಿದ್ದಾವೆ. ಏನು ವಿಲೇಜ್ ಅಡ್ಮಿನಿಸ್ಟ್ರು ಆಫೀಸರ್ ಇರ್ತಕ್ಕಂಥದ್ದು ಅಂದರೆ ವಿಲೇಜ್ ಇರ್ತಕ್ಕಂಥ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗೇನು ಹುದ್ದೆಗಳಿದ್ದಾವೆ ಇವು ಕೂಡ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಅಂದರೆ ಕಂದಾಯ ಇಲಾಖೆಯಿಂದ ಇದು ಅಧಿಸೂಚನೆ ಹೊರಡಿಸಲಾಗಿದೆ. ಅಂದರೆ ಇದು ಅಪ್ಕಮಿಂಗ್ ನೋಟಿಫಿಕೇಷನ್ ಆಗಿರೋದ್ರಿಂದ ನಿಮಗೆ ಅತಿ ಶೀಘ್ರದಲ್ಲೇ ಫುಲ್ ನೋಟಿಫಿಕೇಷನ್ ಬರಲಿದೆ ಸ್ನೇಹಿತರೆ. ಇವೇನಿದೆ 572 ಹುದ್ದೆಗಳಿದ್ದಾವೆ. ಇವು ಹುದ್ದೆಗಳು ಕೂಡ ಏನು ಕಂದಾಯ ಇಲಾಖೆಯಿಂದ ರಾಜ್ಯ ಸರ್ಕಾರದ ಹಣಕಾಸು ಸಚಿವಾಲಯದಿಂದ ಅಪ್ರೂವಲ್ ಆಗಿರ್ತಕ್ಕಂಥ 572 ಹುದ್ದೆಗಳು. ಹಾಗಾದರೆ ಈ ಹುದ್ದೆಗಳೇನು ಹಣಕಾಸು ಸಚಿವರಿಂದ ಅಪ್ರೂವಲ್ ಆಗಿದೆ, ಈಗ ಡೈರೆಕ್ಟಾಗಿ ನೋಟಿಫಿಕೇಷನ್ ಒಂದೇ ಬರಲಿದೆ. ಅತಿ ಶೀಘ್ರದಲ್ಲೇ ನೋಟಿಫಿಕೇಷನ್ ಕೂಡ ಬರಲಿದೆ. ಆ ನೋಟಿಫಿಕೇಶನ್ ಬಂದ ತಕ್ಷಣ ಕುಲಂಕುಷವಾಗಿ ಈ ಒಂದು 572 ಹುದ್ದೆಗಳ ಕಂದಾಯ ಇಲಾಖೆದ ಒಂದು ಫುಲ್ ನೋಟಿಫಿಕೇಶನ್ ಬಂದಾದಮೇಲೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಫುಲ್ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.